ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ನೋಡ್ರಿ. ನಾನು ಆರಾಮಿದ್ದೀನಿ ರೀ. ನಾ ಇವತ್ತು ಈವ್ನಿಂಗಿಂದು ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಇವತ್ತು ಏನು ಸ್ಪೆಷಲಪ್ಪ ಅಂದ್ರೆ ಇವತ್ತು ನನ್ನ ಬರ್ಡೇ ಅದ ರೀ. ಅದೇ ಇವತ್ತು ಸ್ಪೆಷಲ್ ಡೇ ನನಗೆ. ಇವತ್ತು ನಾನು ಬರ್ಡೇ ಯಾವ ಥರ ಸೆಲೆಬ್ರೇಷನ್ ಮಾಡ್ಕೋತೀನಿ ಏನಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು. ಬರ್ಡೇ ಸಲುವಾಗಿ ಇವತ್ತು ಮನ್ಯಾಗ ಚಿಕನ್ ಬಿರಿಯಾನಿ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡಿರಿ. ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಏನಿಲ್ಲ ಅಂತ ಅದ್ರ ರೆಸಿಪಿನ ಶೇರ್ ಮಾಡ್ಕೋತೀನಿ ರೀ. ಬರ್ಡೇ ಅಂತಂದ್ರೆ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ರಿ ನಾ. ಅಷ್ಟೇ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವ್ರ ಜೊತೆನೇ ಕುಂತು ಸಿಂಪಲಾಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತೀನಿ ನೋಡಿರಿ. ಹೆಂಗೆ ಮಾಡಿದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೆ ಖುಷಿ ಅದ ರೀ. ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ಯಾವ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತೀನಿ ಏನಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ರೀ. ಮತ್ತು ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಹೆಂಗೆ ಬಂತು ಏನಿಲ್ಲ ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಳ್ರಿ. ವಿಡಿಯೋ ಲೈಕ್ ಆದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡೋಣ ಕೇಳ್ಕೊತೀನಿ ನೋಡಿರಿ. ಬರ್ರಿ ಈಗ ಅಣ್ಣ ಹೇಳೀನಿ ರೀ ಚಿಕನ್ ತರಲಕ್ಕೆ, ಅವ್ರನ್ನೂ ಹೊಂಟಾರಂತ್ರಿ. ಬರ್ತಾರೆ. ಬಂದಾದ್ಮೇಲೆ ಯಾವ ಥರ ನಾ ರೆಸಿಪಿ ಮಾಡ್ತೀನಿ ಚಿಕನ್ ಬಿರಿಯಾನಿ ಅಂತ ನೋಡಮ್ರಿ. ಮತ್ತು ನೈಟ್ನಾಗ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ್ರಿ. ಈಗ ಚಿಕನ್ ತಂದಾದ ನಂತರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊ ನೋಡ್ರಿ. ನಾ ಈಗ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಅದಕ್ಕೆ ಒಂದು 8-10 ಉಳ್ಳಾಗಡ್ಡಿನ ಉದ್ದುದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದಾದ್ಮೇಲೆ ಈಗ ನಾನು ಇಲ್ಲಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊತೀನಿ ನೋಡಿರಿ. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇಲ್ಲಿ ನಾನು ಕರ್ಕೋಬೇಕು ರೀ. ಕರ್ಕೊಂಡು ಆದ್ಮ್ಯಾಗ ಇಷ್ಟ ಆಯ್ತು. ಈಗ ಗೋಲ್ಡನ್ ಬ್ರೌನ್ ಬಂತಲ್ಲ ರೀ, ಈಗ ತೆಗೆದು ಬಿಡ್ತೀನಿ ರೀ. ಗ್ಯಾಸ್ ಆಫ್ ಮಾಡ್ಬೇಕು ರೀ. ಇಲ್ಲಂತಂದ್ರೆ ಎಣ್ಣೆ ಕೈದಿದ್ದೇ ಇರ್ತದೆ, ಮತ್ತು ಜಾಸ್ತಿ ಕರ್ಗಾಗ್ಬಿಡ್ತವೆ, ಆಮೇಲೆ ಟೇಸ್ಟೇ ಹೋಗ್ಬಿಡ್ತದೆ ಅದ್ರದ್ದು. ಇಷ್ಟೇ ಕರ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಕರ್ಕೊಂಡು ಆದಮೇಲೆ ನಾನು ಸೈಡಿಗೆ ಆದಮೇಲೆ ಈಗ ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೆ ರೀ. ಆ ಚಿಕನ್ ಕೈಲಿ 3 ಸಣ್ಣ ಟೊಮ್ಯಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಅದು ಆದಮೇಲೆ ಒಂದು 2-3 ಸ್ಪೂನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ರಿ ನಾ ಚಂದ ಇರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಖಾರ ಹಾಕ್ಕೊಂಡೆ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಅದಾದಮೇಲೆ ಇಲ್ಲಿ ಧನಿಯಾ ಪೌಡರು, ಗರಂ ಮಸಾಲ, ಮತ್ತು 1 ಸ್ಪೂನು ನಾನಿಲ್ಲಿ ಅರಿಶಿಣ ಹಾಕ್ಕೊಂಡೆ. ಅದಾದಮೇಲೆ ಇಲ್ಲಿ ನಾನು ಈಗ ಒಂದು 3-4 ಹಸಿಮೆಣ್ಸಿನ್ಕಾಯಿ ಉದ್ದುದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ, ಅವು ಹಾಕ್ಕೊಳ್ತೀನಿ. ಮೊದಲು ಖಾರ ಹಾಕ್ಕೊಂಡಿವಲ್ಲ ರೀ, ಸ್ವಲ್ಪ ನೋಡಿ ಹಾಕೋರಿ. ನೀವು ಎಷ್ಟು ಬೇಕೋ ಅಷ್ಟು ಖಾರ ನೀವು ಹೆಂಗೆ ಉಣ್ತೀರಿ ಆ ಥರ ಮಾಡ್ಕೋರಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾವು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಪುದೀನೂ ಇದಕ್ಕೆ ಸೇರಿಸ್ಕೊಂಡೆ ನೋಡಿರಿ. ಅದಾದಮೇಲೆ ನಾ ಈಗ 1 ಕಪ್ಪು ಮೊಸರು ತೆಗೆದಿಟ್ಕೊಂಡಿದ್ದೀರಿ. ಆ ಮೊಸರನ್ನ ಇದಕ್ಕೆ ಸೇರಿಸ್ಕೊತೀನಿ ನೋಡಿರಿ. ಮೊಸರು ಸೇರಿಸ್ಕೊಂಡು ಆದಮೇಲೆ 1-2 ಸ್ಪೂನ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಮೇಲೆ ಸಾಜೀರಾ ಮಸಾಲ ಹಾಕ್ಕೊಂಡು ಅದಕ್ಕೆ ಸಾಜೀರಾ ಮಸಾಲ ಹಾಕ್ಕೊಂಡಾದ್ಮೇಲೆ ಈಗ ನಾ ಇದಕ್ಕೆ ಉಳ್ಳಾಗಡ್ಡಿ ಏನು ಕರೆದಿಟ್ಕೊಂಡಿದ್ದೆಲ್ಲ ರೀ, ಆ ಉಳ್ಳಾಗಡ್ಡಿನ ಇದಕ್ಕೆ ಆ್ಯಡ್ ಮಾಡಬೇಕು. ಮತ್ತು ನಿಮ್ಗೆ ಖಾರ ಜಾಸ್ತಿ ಬೇಕಂತಂದರೆ ಒಂದು 3-4 ಚಮಚನ ಹಾಕೋಬೋದು ರೀ. ನೋಡಿ ಹಾಕೋರಿ. ಕೆಲವೊಬ್ಬರು ಖಾರ ಹೆಚ್ಚಿಗೆ ತಿಂತಾರೆ, ಕೆಲವೊಬ್ರು ಕಮ್ಮಿ ತಿಂತಾರೆ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೀನಿ ರೀ, ಹುಡುಗರನ್ನು ಊಟ ಮಾಡ್ತಾರಂಥೇಳಿ. ಅದಾದಮೇಲೆ ಈಗ ನಾ ಕರೆದಿಟ್ಕೊಂಡಿದ್ದ ಉಳ್ಳಾಗಡ್ಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಸ್ವಲ್ಪ ಹಾಕೋತೀನಿ, ಇನ್ನೂ ಸ್ವಲ್ಪನ ತೆಗೆದಿಡ್ತೀನಿ. ಎಲ್ಲ ಬಿರಿಯಾನಿ ಆದಮೇಲೆ ಅದ್ರ ಮೇಲೆ ಹಾಕ್ಲಾಕ್ಬೇಕು ರೀ. ಇದು ಸೈಡಿಗೆ ತೆಗೆದಿಟ್ಕೊಂಡು ಆದಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಳತ್ತೀನಿ ನೋಡಿರಿ. ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಮತ್ತು ಈಗೇನು ಇದಕ್ಕೆ ಆಯಿಲ್ ಹಾಕೋಬೇಕು ನೋಡಿರಿ. ಇದು ಆಯಿಲು ನಾವು ಉಳ್ಳಾಗಡ್ಡಿ ಕರ್ಕೊಂಡು ಇಟ್ಕೊಂಡಿದ್ದೀವಲ್ಲ ರೀ, ಅದೇ ಎಣ್ಣೆ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಅದನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ರೀ. ಇದಕ್ಕೆ ಗಿಂಚಲಿಂದೆಲ್ಲ ಇದು ವರ್ಕೌಟ್ ಆಗಲ್ಲ ರೀ. ಚಲೋ ಹೊತ್ನಾಗ ಮಿಕ್ಸ್ ಆಗಲ್ಲ ಅನ್ನೋಗೋಸ್ಕರ ಕೈಲಿಂದನೇ ಈ ಥರ ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ. ಖಾರ ಉಪ್ಪು ಎಲ್ಲ ಎಳಿಬೇಕಲ್ಲ ರೀ. ಅದನ್ನು ಚಲೋ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿರ್ತದೆ ರೀ ಚಿಕನ್ನು. ಎಲ್ಲ ಮಸಾಲೆ ಚಲೋ ಎಳ್ದು ಚಿಕನ್ ಪೀಸಸ್ಸಿಗೆ ಟೇಸ್ಟಾಗಿ ಬರ್ತದೆ ರೀ ಬಿರಿಯಾನಿ. ಅದ್ರ ಕಡೆದು ಒಂದು ಒಳ್ಳೆ ಚಲೋ ಹೊತ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಬಿಡ್ಬೇಕು ನೋಡಿರಿ. ಇದಕ್ಕೆ 1 ಅವರ್ ಆದರೂ ರೆಸ್ಟಿಗೆ ಇಡ್ಬೇಕು ರೀ. ನಿಂಬಲ್ಲಿ ಜಾಸ್ತಿ ಟೈಮ್ ಅದಂದ್ರೆ 1-2 ತಾಸು ಇಟ್ಕೋಬೋದು. ಈಗ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಚಲೋ ಇದಕ್ಕೆ ಈಗ ಇಟ್ಬಿಡ್ತೀನಿ ನೋಡಿರಿ ಸೈಡಿಗೆ. ಸೈಡಿಗೆ ಇಟ್ಟಾದ್ಮೇಲೆ ನಾ ಈಗ ಗ್ಯಾಸ್ ಹಚ್ಕೊಂಡೇರಿ. ಗ್ಯಾಸ್ ಹಚ್ಕೊಂಡು ಒಂದು ಬೊಗಣೆ ನೀರು ತೊಗೊಂಡು, ಇದು ಅನ್ನಕ್ಕೆ ಇಡಬೇಕಲ್ರಿ ನೀರು, ಅದು ತೊಗೊಂಡು ಈಗ ಇಲ್ಲಿ ಇಡ್ಲತ್ತೀನಿ ನೋಡಿರಿ.
ಅದಕ್ಕೆ ಈಗ ನೀರಾಗ ಏನೇನು ಹಾಕೋತೀನಿ ನೋಡಿರಿ. ಈಗ ಒಂದು ಅರ್ಧ ಲಿಂಬೆಹಣ್ಣು ಅದು ಹಿಂಡಿಟ್ಕೊಂಡಿದ್ದಲ್ಲ ರೀ, ಅದೇ ಲಿಂಬೆಹಣ್ಣು ಹಾಕ್ಕೊಂಡ್ರಿ. ಆಮೇಲೆ ಸ್ವಲ್ಪ ಸಾಜೀರ ಮಸಾಲ ಹಾಕ್ಕೊಂಡು ಅದಾದ್ಮೇಲೆ ಒಂದು 3 ಪಲಾವ್ ಎಲೆ ಹಾಕ್ಕೊಂಡು ಇದಕ್ಕೂ ಕೊತ್ತಂಬರಿ ಮತ್ತು ಪುದೀನ ಮಿಕ್ಸ್ ಮಾಡಿಂದು ಹಾಕೋಬೇಕು ರೀ, ಫ್ಲೇವರ್ ಚಲೋ ಇರ್ತದೆ. ಮತ್ತು ಒಂದು 2 ಮೆಣಸಿನ್ಕಾಯಿನ ಹಾಕ್ಕೊಂಡೆ ನೋಡಿರಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಈಗ ಮುಚ್ಚಿ ಇಟ್ಟು ಬಿಡ್ತೀನಿ ರೀ. ನೀರು ಕುದಿ ಬರಬೇಕು. ಕುದಿ ಬಂದು ರೀ, ಬಂದಾದ ನಂತರ ಈಗ ನಾ ಅಕ್ಕಿ ಏನು ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ಅದು ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡೆ ನೋಡಿರಿ. ನಾ ಇಲ್ಲಿ ನಮ್ಮ ಮನ್ಯಾಗ ನಾವು 10 ಜನ ಇದ್ದೀವಿ ರೀ. ಸೊ ಅದಕ್ಕೆ ನಾನು 1.5 kg ಅಕ್ಕಿ ತೊಗೊಂಡಿನಿ, ಅದಕ್ಕೆ 1 kg ಚಿಕನ್ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ಇದು ಸಮವಾಗೂ ಮಾಡ್ಬೋದು ರೀ. ಅಂದ್ರೆ 1 kg ಚಿಕನಿಗೆ 1 kg ರೈಸ್ನು ಹಾಕೋಬೋದು. ಸೊ ಇಲ್ಲ ನಾವು ಚಿಕನ್ ಹೆಚ್ಚಿಗೆ ಇಷ್ಟಪಡಲ್ಲ, ರೈಸ್ ನಮಗೆ ಇಷ್ಟ ಅನ್ನೋರು ಈ ಥರ ರೈಸ್ನು ಜಾಸ್ತಿ ಹಾಕೋಬೋದು ರೀ. ಸೊ ನಾ ರೈಸ್ ಜಾಸ್ತಿ ಹಾಕ್ಕೊಂಡಿನಿ. 1 kg ಚಿಕನ್ಗೆ 1.5 kg ಅಕ್ಕಿ ತೊಗೊಂಡು ಹಾಕ್ಕೊಂಡೆ ನೋಡಿರಿ. ಅದು ಆದಮೇಲೆ ನೀರೆಲ್ಲ ಜಾನ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ ರೀ. ಅದಾದಮೇಲೆ ಈಗ ಚಿಕನ್ ಏನು ಮಾಡ್ಕೊಂಡಿದ್ದೆ ನೋಡಿರಿ, ಮ್ಯಾರಿನೇಷನ್ ಮಾಡಿದ ಚಿಕನ್ ಒಲೆ ಮೇಲೆ ಇಟ್ಕೊಂಡು ಈ ಥರ ಅದನ್ನು ಕುದಿ ಬರ್ಲಕತ್ತಿತ್ತು. ಇದೆಲ್ಲ ಆದಮೇಲೆ ಈಗ ನಾ ಇದಕ್ಕೆ ಚಿಕನಿಗೆ ನಾ ಏನು ರೈಸ್ ಇಟ್ಕೊಂಡಿದ್ದೆ ಅಲ್ರಿ, ಆ ರೈಸ್ನ ಈ ಥರ ಹಾಕ್ಕೊಂಡೆ ನೋಡಿರಿ. ಎಲ್ಲ ರೈಸ್ನ ಇದಕ್ಕೆ ಎಷ್ಟು ರೈಸ್ ಇತ್ತು ಅದು ರೈಸ್ ಎಲ್ಲ ಇದಕ್ಕೆ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಬಿಟ್ಟೆ ರೀ. ಅದಾದಮೇಲೆ ನಾ ಉಳ್ಳಾಗಡ್ಡಿ ಏನು ಇಟ್ಕೊಂಡಿದ್ದೆಲ್ಲ ರೀ ಸೈಡಿಗೆ ಕರೆದಿದ್ದು ಒಂದು ಸ್ವಲ್ಪ ತೆಗೆದಿಟ್ಟು, ಅದು ಉಳ್ಳಾಗಡ್ಡಿ ಫ್ರೈ ಮಾಡಿದ ಉಳ್ಳಾಗಡ್ಡಿ ಇದಕ್ಕೆ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡೆ ನೋಡಿರಿ. ಹಾಕ್ಕೊಂಡು ಆದಮೇಲೆ ಇದಕ್ಕೆ ಬೇಕಾದ್ರೆ ಫುಡ್ ಕಲರ್ ನೀವು ಹಾಕೋರಿ, ಇಲ್ಲಾಂದ್ರೆ ಅದು ಆಪ್ಷನಲ್ ರೀ, ನಿಮಗೆ ಹಾಕಬೇಕಾದ್ರೆ ಹಾಕೋರಿ ಫುಡ್ ಕಲರ್, ಇಲ್ಲಾಂದ್ರೂ ಚಲೋ ಇರ್ತದೆ. ಒಂದು ಸ್ವಲ್ಪ ಮ್ಯಾಗ 1 ಸ್ಪೂನ ಎಣ್ಣೆ ಇದಕ್ಕೆ ಮುಚ್ಚಳಿನಿಂದ ಮುಚ್ಚಿಬಿಡ್ತೀನಿ ನೋಡಿರಿ. ಮುಚ್ಚಿಬಿಟ್ಟು ಈಗ ಒಂದು ನಾನು ಕಲ್ಗಲ್ ತೊಗೊಂಡು ಅದ್ರ ಮೇಲೆ ಇಡ್ತೀನಿ ನೋಡಿರಿ. ದಮ್ಮಿಗಂತ ಬಜ್ಜಿ ಇರ್ತದಲ್ರಿ, ಸೊ ಇಟ್ಬಿಡ್ತೀನಿ. ದಮ್ ಆಗ್ತದೆ ರೀ ಇದು ಹಿಂಗಿಟ್ರೆ. ಸೊ ಅದಾದಮೇಲೆ ಈಗ ನಾ ಇದ್ರ ಜೊತೆ ಈಗ ಕೋಸಂಬರಿ ಮಾಡ್ಕೊಳತ್ತೀನಿ ನೋಡಿರಿ. ಹೆಡ್ಸನ್ ಮೊಸರು ತೊಗೊಂಡಿದ್ದೆ ರೀ, ನಾ ಗಟ್ಟಿ ಮೊಸರು. ಸೊ ಸ್ವಲ್ಪ ಬಿರಿಯಾನಿಗೆ ಹಾಕಿದೆ, ಇನ್ನೂ ಸ್ವಲ್ಪ ಉಳ್ದಿತ್ತಲ್ಲ ರೀ, ಅದ್ರೊಳಗೆ ಕೋಸಂಬರಿ ಮಾಡ್ಕೊಂಡ್ರೆ ಆಯ್ತಾ ಅಂತ ಹೇಳಿ ಈಗ ಇದೆಲ್ಲ ನಾ ಒಂದು ಬೌಲ್ನಾಗ ಹಾಕ್ಕೊಳತ್ತೀನಿ ನೋಡಿರಿ. ಅದಕ್ಕೆ 1 ಉಳ್ಳಾಗಡ್ಡಿ, 1 ಕ್ಯಾರೆಟು, ಒಂದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರಿ. ಸೊ ಹಾಕ್ಕೊಂಡು ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನಾ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇದ್ರ ಜೊತೆ ಇದು ಕಾಂಬಿನೇಷನ್ ಸೂಪರಾಗಿರ್ತದೆ ರೀ, ಬಿರಿಯಾನಿ ಜೊತೆ ಕೋಸಂಬರಿ ಭಾಳ ಚಲೋ ಅನ್ನಿಸ್ತದೆ ರೀ. ಸೊ ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಗರ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮ್ಮ ಕೋಸಂಬರಿನೂ ರೆಡಿ ಆಯ್ತು ನೋಡಿರಿ. ಸೊ ರೆಡಿಯಾಗಿನ ಕೋಸಂಬರಿನ ಸೈಡಿಗೆ ತೆಗೆದು ಇಟ್ಟೆ ರೀ. ಇಡೋಣ ಈಗ ಇಲ್ಲಿ ನಾನು ದಮ್ಮಿಗೆ ಇಟ್ಟಿದ್ದಲ್ಲ ರೀ ಚಿಕನ್ ಬಿರಿಯಾನಿನೂ, ಅದನ್ನು ಒಂದು ಕರೆಕ್ಟ್ 20 ನಿಮಿಷಗೆಲ್ಲ ಚಿಕನ್ ಬಿರಿಯಾನಿ ರೆಡಿ ಆಗಿತ್ತು ರೀ. ಸೊ ಈಗ ತೆಗೆದು ನೋಡಿದ್ರಿ ಢಕ್ಕಣು ರೆಡಿ ಆಗಿತ್ತು ಚಿಕನ್ ಬಿರಿಯಾನಿ. ಈಗ ಇದಕ್ಕೆ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ರೆಡಿ ಆಗ್ತದೆ ನೋಡಿರಿ. ನೋಡ್ಲತ್ತಿದೆ ಎಲ್ಲ ಕೆಳಗೆಲ್ಲ ನೀರವ ಏನು ಕರೆಕ್ಟಾಗಿ ಆಗಿದೇನಿಲ್ಲ ಅಂತ, ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿತ್ತು. ಅನ್ನನೂ ಚಲೋ ಕುದ್ದಿತ್ತು ರೀ. ಸೊ ಈಗ ನೋಡಿರಿ ನನ್ನ ಚಿಕನ್ ಬಿರಿಯಾನಿ ಇಲ್ಲಿ ರೆಡಿ ಆಯಿತು ನೋಡಿರಿ. ಸೊ ಈಗ ಈ ಚಿಕನ್ ಬಿರಿಯಾನಿ ಸರ್ವ್ ಮಾಡೋಕೆ ರೆಡಿ ಆಗ್ಯದ ನೋಡಿರಿ. ಅದಾದಮೇಲೆ ಇಲ್ಲ ನಿಮಗೆ ಒಂದು ಪ್ಲೇಟ್ನಾಗ ಹಾಕಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿರಿ ಈ ಚಿಕನ್ ಬಿರಿಯಾನಿ ಈ ಥರ ಬಂದಿತ್ತು, ಬಿಸಿ ಬಿಸಿ ಚಿಕನ್ ಬಿರಿಯಾನಿ. ಮತ್ತು ಒಂದು ಪೀಸ್ನು ನೋಡಿದ್ರಿ ಕುದ್ದವ ಇಲ್ಲ ಅಂಥೇಳಿ ಪೀಸ್ನು ಚಲೋ ಹೊತ್ನಾಗ ಕುದೀವ್ರಿ ಗೀಸ್ ಎಲ್ಲ. ಸೊ ಅದಾದಮೇಲೆ ಫ್ರೆಶಪ್ ಆಗಿ ಇಲ್ಲಿ ಕೇಕ್ ತಂದೀನಿ ರೀ ನಮ್ಮ ತಮ್ಮ. ಸೊ ಕಟ್ ಮಾಡಬೇಕಂತ ಫ್ರೆಶಪ್ ಆಗಿ ರೆಡಿಯಾಗಿ ಬಂದೆ ನೋಡಿರಿ. ಸೊ ಕೇಕ್ ಕಟ್ ಮಾಡ್ಲಕ್ಕ ಸೊ ನಮ್ಮ ಅಮ್ಮನ ಜೊತೆನೇ ಕೇಕ್ ಕಟ್ ಮಾಡಿದ್ರೆ ಆಕಿಗೆ ಭಾಳ ಖುಷಿ ರೀ. ಕೇಕ್ ಕಟ್ ಮಾಡ್ಬೇಕಂದ್ರೆ ಭಾಳ ಖುಷಿ ಆಗ್ತದೆ ರೀ. ಅದಕ್ಕೆ ತೊಗೊಂಡು ಕೇಕ್ ಕಟ್ ಮಾಡಿ ಮಕ್ಕಳ ಜೊತೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆನೂ ಕೇಕ್ ಕಟ್ ಮಾಡಿ ಎಲ್ಲರೂ ನನಗೆ ಕೇಕೆಲ್ಲ ತಿನ್ನಿಸಿದ್ರು ನೋಡಿರಿ. ಖುಷಿಯಿಂದ ನಾನು ಕೇಕ ಮತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ನಮ್ಮ ಚೆರಿಗೂ ತೊಗೊಂಡು ತಿನ್ನಿಸಿದ್ರಿ. ಸೊ ನನ್ನ ಬರ್ಡೇಗೆ ಇವತ್ತು ಯಾರೆಲ್ಲ ವಿಶ್ ಮಾಡ್ಯಾರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ದಾದ್ಮೇಲೆ ಊಟ ಮಾಡಿದೀವಿ ರೀ. ಮನೆಗೆ ಎಲ್ಲರೂ ಚಿಕನ್ ಬಿರಿಯಾನಿ ಸೂಪರ್ ಆಗ್ಯದ ಅಂತಂದ್ರು ರೀ. ಅದು ಕೇಳಿ ನಂಗೂ ಖುಷಿ ಆಯಿತು. ಇವತ್ತು ನಾವು ಈ ಥರ ನನ್ನ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮಾಡಿದ್ದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಚಾನಲ್ನ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ರೀ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ ಅಂದ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್.